ಇವತ್ತು ಉದ್ಯಮದಕ್ಕಿರುವಂತ ಬಹುದೊಡ್ಡ ಚಾಲೆಂಜ್ ಏನಪ್ಪಾ ಅಂತ ಹೇಳಿದ್ರೆ ಟ್ಯಾಕ್ಸ್ ಟೆರರಿಸಂ. ಅರ್ಥ ಮಾಡ್ಕೊಬೇಕು ನಾನು ಏನ್ ಹೇಳ್ತೀನಿ ಅಂತ. 2 ದಿವಸದಿಂದ ಇಡೀ ಕರ್ನಾಟಕದಲ್ಲಿ ಸಂಚಲನ ಮೂಡಿಸಿದ್ದೇನು ಅಂದ್ರೆ, ಅಂಗಡಿಗಳು, ದಿನಸಿ ಅಂಗಡಿಗಳು, ಬೇಕರಿಗಳು, ಚಿಕ್ಕ ಹೋಟೆಲ್ಗಳಿಗೆ GST ಇಂದ ಬಂದಿರೋಂತ ನೋಟಿಸ್. ನಾನು ಎಲ್ಲೋ ಟ್ಯಾಕ್ಸ್ ಕಟ್ಟಬೇಡಿ ಅಂತ ಹೇಳಲ್ಲ ರೀ, ಟ್ಯಾಕ್ಸ್ ಕಟ್ಟಬೇಕು. ಟ್ಯಾಕ್ಸ್ ಕಟ್ಟದೇ ಇರೋದೇ ದೊಡ್ಡ ಅಪರಾಧ. ಟ್ಯಾಕ್ಸ್ ನ ಕಟ್ಟಲೇಬೇಕು ನಾವು ನೀವು, ಆದ್ರೆ ಅದು ಟೆರರಿಸಂ ಆಗ್ಬಾರ್ದು. ನನಗೂ ಬಂದಿತ್ತು GST ನೋಟಿಸ್ ಬಂದಿತ್ತು. ನಾನು ಕಮಿಷನರ್ನ ಕೇಳಿದೆ, GST ಕಮಿಷನರ್ನಲ್ಲ ಸ್ವಾಮಿ, ನಾವು 4 ವರ್ಷ ಆಲ್ಮೋಸ್ಟ್ ನೆಲ ಕಚ್ಬಿಟ್ಟಿದ್ವಿ ಉದ್ಯಮಿಗಳೆಲ್ಲ. ಏನೋ ದೊಡ್ಡ ದೊಡ್ಡವರು ಮತ್ತೆ ಡೈಲಿ ರೊಟೇಷನ್ ಅವ್ರು ಬಿಟ್ರೆ ಇನ್ನೆಲ್ಲಾನು ಕೂಡ ಸೈಲೆಂಟ್ ಆಗಿರೋಂಥ ಪರಿಸ್ಥಿತಿ ಬಂತು. ನೀವು ಸರ್ಕಾರದವರು ಯಾವತ್ತಾದ್ರೂ ಉದ್ಯಮಿಗಳದೊಂದು ಸಭೆ ಕರೆದು ಅಥವಾ ಒಂದು SMS ಒಂದು ಮೆಸೇಜ್ ಕಳಿಸಿ ನಿಮ್ದು ಏನ್ರಿ ಸಮಸ್ಯೆ ಅಂತ ಕೇಳಿದೀರಾ? ಟ್ಯಾಕ್ಸ್ ಕೇಳ್ತೀರಿ, ಪ್ರಾಂಪ್ಟ್ ಆಗಿ ಕಟ್ಟಬೇಕು ಅಂತ ಹೇಳ್ತೀರಿ. ಹೌದು, ಕಟ್ಟೋಣ. ಅಡ್ವಾನ್ಸ್ ಟ್ಯಾಕ್ಸ್ ಕಟ್ತೀವಿ, ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ, GST ಕಟ್ತೀವಿ, TDS ಕಟ್ತೀವಿ, ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ತೀವಿ, ಎಲ್ಲಾ ಟ್ಯಾಕ್ಸ್ ಏನೇನ್ ಟ್ಯಾಕ್ಸ್ ಬರುತ್ತೆ ಎಲ್ಲ ಕಟ್ತೀವಿ. ನಮ್ ಲ್ಯಾಂಡ್ ಬಿಸ್ನೆಸ್ ಅಲ್ಲಂತೂ ಎಲ್ಲ ಟ್ಯಾಕ್ಸೇನೆ. ನಾವು 1 ಎಕರೆ ಲ್ಯಾಂಡಿಗೆ 1 ಕೋಟಿ ದುಡ್ಡು ಕೊಟ್ರೆ ಇನ್ನೊಂದು ಕೋಟಿ ಬರೀ ಇವೇ ಫೀಸ್ಗಳೇ ಕೊಟ್ಬೇಕು ನಾವು. ಅದನ್ನ ಒಂದು ಲೆವೆಲ್ಗೆ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ. ಸೊ ಇಂಥ ಇಷ್ಟೆಲ್ಲ ಟ್ಯಾಕ್ಸ್ ಕಟ್ತೀವಿ ನಾವು. ವರ್ಷಕ್ಕೊಂದು 30 ಕೋಟಿ 40 ಕೋಟಿ ಟ್ಯಾಕ್ಸ್ ಕಟ್ತೀವಿ. ಯಾವತ್ತಾದ್ರೂ ಸರ್ಕಾರ ಒಂದು ಮೆಕಾನಿಸಮ್ ಅನ್ನು ಇಟ್ಕೊಂಡಿದ್ದೀರಾ? ಉದ್ಯಮಿಗಳಿಗೆ ಏನ್ ಸಮಸ್ಯೆ ಇದೆ? ಯಾಕೆಂದ್ರೆ ಇವತ್ತು ಈ ಪ್ರಪಂಚದಲ್ಲಿ ಇರುವಂತ 200 ದೇಶಗಳಲ್ಲಿ ಉದ್ಯಮಿಗಳಿಗೆ ಅತ್ಯಂತ ಕೆಟ್ಟದ ಪರಿಸ್ಥಿತಿ ಇರುವಂತ ದೇಶ ಯಾವುದು ಅಂದ್ರೆ ಅದು ಭಾರತ ಮಾತ್ರ, ನಮ್ ದೇಶ ಮಾತ್ರ. ನಾವು ವಿಜಯ್ ಮಲ್ಯನ್ಸ್ ಕೇಸ್ ನೋಡಿದೀವಿ. ಏನು ತೊಂದರೆನೇ ಮಾಡದೆ ವಿಜಯ್ ಮಲ್ಯನ ಕಳ್ಳ ಮಾಡಿದ್ವಿ. ಅದ್ರ ಆಳ ಆಗಲ್ಲ ಏನು ಅಂತ ಯಾರು ನೋಡ್ಲಿಲ್ಲ. ಈಗ ಜನಕ್ಕೆ ಸ್ವಲ್ಪ ಅರಿವಾಗ್ತಾ ಇದೆ. ಅವ್ರು ಮೊನ್ನೆ ಯೂಟ್ಯೂಬ್ ಅಲ್ಲಿ ಏನು ಇಂಟರ್ವ್ಯೂ ಕೊಟ್ರು, 1 hour 2 hours ಇಂಟರ್ವ್ಯೂ ಕೊಟ್ರು. ಅದು ಕೊಟ್ಟ ಮೇಲೆ ಇಲ್ಲ ವಿಜಯ್ ಮಲ್ಯ ಮಾಡಿದ್ ಸರಿ ಅಂತ ಜನಕ್ಕೆ ಅನ್ನಿಸ್ತಾ ಇದೆ. ಇವಾಗ ಮಾಧ್ಯಮಗಳು ಬರೆದು ಬಿಡ್ತವೆ ವಿಜಯ್ ಮಲ್ಯ ಕಳ್ಳ ಅಂತ. ಅವತ್ತು ಪರಿಸ್ಥಿತಿಗೆ, ಅವತ್ತು 10 ವರ್ಷ ಅಧಿಕಾರದಲ್ಲಿದ್ದಂತ ಒಂದು ರಾಜಕೀಯ ಪಕ್ಷದ ಅಧಿಕಾರನ ಬದಲಾವಣೆ ಮಾಡಬೇಕಾಗಿತ್ತು. ಅವಾಗ ಯಾರ್ಯಾರನೋ ಕಳ್ಳರು ಮಾಡಿದ್ರಿ, ಯಾರ್ಯಾರನೋ ಒಳ್ಳೆಯವ್ರು ಮಾಡಿದಿರಿ. ಆದ್ರೆ ಇದನ್ನೆಲ್ಲ ಎನ್ಕ್ವೈರಿ ಮಾಡ್ಲಿಕ್ಕೆ, ಇದನ್ನೆಲ್ಲ ಸರಿಪಡಿಸ್ಲಿಕ್ಕೆ ಒಂದು ವ್ಯವಸ್ಥೆ ನಮ್ಮಲ್ಲಿ ಇವತ್ತು ತುರ್ತು ಅಗತ್ಯ. ನೀವು ಏನೇ ಕಾನೂನು ಮಾಡಿ, ಏನೇ ಕಾಯ್ದೆ ಮಾಡಿ, ಅದು ಎಲ್ಲಾ ಕಾನೂನು ಕಾಯ್ದೆಗಳು ಇವತ್ತು ಉದ್ಯಮಿಗಳನ್ನ ಉದ್ಯಮ ಅಂತ ನಮ್ಮಂತವ್ರು ನಾವು ಆಯ್ತು, ನಾವು 1000 ಕೋಟಿ ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ನಾವು ಮಾತ್ರ ಉದ್ಯಮಿಗಳಲ್ಲ ರೀ. ಒಂದು ಬೇಕರಿ ನಡ್ಸೋನು, ಒಂದು ಅಂಗಡಿ ನಡ್ಸೋನು, ಒಂದು ಬ್ಯೂಟಿ ಪಾರ್ಲರ್ ನಡ್ಸೋಂತ ಒಂದು ಹೆಂಗ್ಸು, ಒಂದು ಮೆಡಿಕಲ್ ಸ್ಟೋರ್ ನಡ್ಸೋಂತ ಯಾರೋ ಒಬ್ಬ ಇದು ಪ್ಯಾರಾಮೆಡಿಕಲ್ ಗ್ರಾಜುಯೇಟು, ಒಂದು ಫಿಸಿಯೋಥೆರಪಿ ಸೆಂಟರ್ ನಡ್ಸೋಂಥವ್ರು ಎಲ್ಲರೂ ಉದ್ಯಮಿಗಳೇ. ಅವ್ರೆಲ್ರೂ ಕೂಡ ಸಮಸ್ಯೆಗಳನ್ನ ಎದುರಿಸ್ತಾರೆ. ನಾನು ನಮ್ಮ ರಾಜರಾಜೇಶ್ವರಿ ನಗರದಲ್ಲಿ ಒಂದು ಬೀದಿ ಇದೆ, ಜವಾಹರ್ಲಾಲ್ ನೆಹರು ರೋಡ್ ಅಂತ. ಕಾಂಪ್ಲೆಕ್ಸ್, ಬೆಮೆಲ್ ಕಾಂಪ್ಲೆಕ್ಸ್ ರೋಡ್. ಅದು ಹೆಚ್ಚು ಕಡಿಮೆ 2 ಕಿಲೋಮೀಟರ್ ಉದ್ದ ಇದೆ. ಆ 2 ಕಿಲೋಮೀಟರ್ ಉದ್ದದಲ್ಲಿ ಒಂದು ವರ್ಷಕ್ಕೆ 150 ಹೊಸ ಅಂಗಡಿಗಳು ಬಂದು 150 ಅಂಗಡಿಗಳು ಕ್ಲೋಸ್ ಆಗ್ತವೆ. ಯಾಕಾಗ್ತವೆ? ಇಟ್ಸ್ ನಾಟ್ ಜೋಕ್. ಅವ್ರದ್ದು ಯಾವ್ದೋ ಆಸ್ತಿನ, ಒಡವೆನ ಸಾಲ ಮಾಡಿ ಇನ್ನೇನೋ ಮಾಡಿ ಬಂದು ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿರ್ತಾರೆ. ಯಾಕೆ ಸೋಲ್ತಾರೆ? ಯಾಕೆ ಫೇಲ್ಯೂರ್ ಆಗ್ತಾರೆ? ಸ್ವಯಂಕೃತ ಅಪರಾಧಗಳು ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ ಸರ್ಕಾರದ ಸಮಸ್ಯೆಗಳೇನು, ಪಾಲಿಸಿ ಸಮಸ್ಯೆಗಳೇನು, ಕಟ್ ಥ್ರೋಟ್ ಕಾಂಪಿಟೇಷನ್ ಏನಿದೆ, ಅದನ್ನ ಹೊರಗಡೆ ಬರ್ಬೇಕು ಅಂದ್ರೆ ಸರ್ಕಾರ ಏನ್ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ಮಾತ್ರ ಸರ್ಕಾರದ ಜವಾಬ್ದಾರಿ ಏನ್ರಿ? ಇಲ್ಲ. ಸರ್ಕಾರಕ್ಕೂ ಒಂದು ಜವಾಬ್ದಾರಿ ಇದೆ ಅಲ್ವಾ? ಸರ್ಕಾರ ಅಂದ್ರೆ ಯಾರು? ಎಲ್ಲಾರು ನೋಡ್ರಿ, ಎಲ್ಲಾ ಜನ ಕಟ್ಟಿರುವಂತ ಟ್ಯಾಕ್ಸ್ ನ ಇಟ್ಕೊಂಡು ನಡೆಸುವಂತದ್ದು ಸರ್ಕಾರ. ನೀವು ಈಗ ಬರುವಾಗ ಟೋಲ್ ಕಟ್ಕೊಂಡು ಬಂದಿದ್ದೀರಿ, ಅದು ಹೋಗುತ್ತೆ. ನಿಮ್ದು ಆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ನಿಮ್ದು ಪಾಲಿದೆ. ಎಷ್ಟು ಸರಿ ಟೋಲ್ ಕಟ್ಟಿದ್ದೀರಿ? ನಾವೆಷ್ಟು ಸರಿ ಕಟ್ಟಿದೀವಿ? ನಾನೊಂದು ಕಾರ್ ತಗೊಂಡೆ ಅಂದ್ರೆ ಒಂದು ಕಾರ್ಗೆ 20 ಲಕ್ಷ 25 ಲಕ್ಷ ರೋಡ್ ಟ್ಯಾಕ್ಸ್ ಕಟ್ತೀನಿ, ಕಟ್ಟಲ್ವಾ? ಯಾರೋ ಒಬ್ಬ ಹೋಗಿ ನಿಂತ್ಕೊಂಡು ಅಲ್ಲೇ ಒಂದು ವಿಡಿಯೋ ಮಾಡ್ಕೊಂಡು ಈ ರೋಡ್ ನಾನ್ ಮಾಡಿದ್ದು ಅಂತ ಹೇಳ್ತಾನೆ. ಈ ದೇಶದ ದುರಂತ. ನಾನು ಕೇಳ್ದೆ ಇವ್ರನ್ನ, GST ಕಮಿಷನರ್ನ, ಏನ್ ಸ್ವಾಮಿ ಇದು GST ನೋಟಿಸ್ ಕಳಿಸಿ 56 ಕೋಟಿ ನೋಟಿಸ್ ಕಳಿಸಿದ್ರು ನನಗೆ. ಕಳಿಸ್ತೀರಿ, ಕರೆಕ್ಟ್. ನಾನು ತಪ್ಪಾಗಿದ್ರೆ ಕಟ್ಲೇಬೇಕು, ಏನ್ ಮಾಡಕ್ಕಾಗಲ್ಲ. ಸರ್ಕಾರಿ ಕಾನೂನು ಇದೆ, ನಮ್ದು ಫೈನಾನ್ಸ್ ಆಕ್ಟ್ ಗಳು ಏನಿದಾವೆ ಅಂತ ಹೇಳಿದ್ರೆ ನೋ ಅಪೀಲ್, ನೀವು ಕಟ್ಲೇಬೇಕು. ಅಥವಾ ಹೋಗಿ ಅವರು ಆರ್ಡರ್ ಮಾಡಾದ್ಮೇಲೆ ನಾವು ಚಾಲೆಂಜ್ ಮಾಡ್ಕೊಬೇಕು, ಮುಂದಿನ ಹೈಕೋರ್ಟ್ ಅಲ್ಲೋ ಸುಪ್ರೀಂ ಕೋರ್ಟ್ ಅಲ್ಲೋ ಚಾಲೆಂಜ್ ಮಾಡ್ಕೊಬೇಕು.
ಮೆಕಾನಿಸಮ್ ಏನು, ನೀನ್ ಸತ್ತ ಬದುಕದ ಅಂತ ಯಾಕೆ ಹೇಳಿಲ್ಲ ನೀವು? ನಾನು ಐ ಆಮ್ ರಿಜಿಸ್ಟರ್ಡ್, ನಮ್ದೊಂದು 10 ಕಂಪನಿ ಇದಾವೆ, 10 ಕಂಪನಿ ರಿಜಿಸ್ಟರ್ ಆಗಿದಾವೆ ಸರ್ಕಾರದಲ್ಲಿ. ನೀನ್ ಏನ್ ಮಾಡ್ತಾ ಇದೀಯ ಅಂತ ಯಾವ ತರ ಕೇಳಿದೀರ? ಬ್ಯಾಂಕಲ್ಲಿ ಒಂದು ಅಕೌಂಟ್ ಇದೆ ನಿಮ್ದು, ಪ್ರತಿ ವರ್ಷ KYC ಮಾಡು ಅಂತ ಹೇಳ್ತಾರೆ, ಅದಕ್ಕೊಂದು ದಿವಸ ಎಲ್ಲ ವೇಸ್ಟ್ ಮಾಡ್ಬೇಕು ನೀವು KYC ಮಾಡ್ಲಿಕ್ಕೆ. ನಮ್ದೊಂದು 100 ಅಕೌಂಟ್ ಇದೆ ಅಂದ್ರೆ 100 ಡೇ 100 ಡೇಸ್ ನಾವು ಅದಕ್ಕೆ ಟೈಮ್ ವೇಸ್ಟ್ ಮಾಡ್ಬೇಕು KYC ಮಾಡಕ್ಕೆ ಅಲ್ವಾ? ಇದು ಚಾಲೆಂಜ್ಗಳು ಇವತ್ತಿರೋದು. ಟ್ಯಾಕ್ಸ್ ನ ತುಂಬಾ ಸಿಂಪ್ಲಿಫೈ ಮಾಡ್ಬೇಕಾಗಿದೆ. ಇವತ್ತು ಬೆಲೆ ಏರಿಕೆಗೆ ನಾನು ಹೇಳ್ತೀನಿ ಕೇಳಿ, ಬೆಲೆ ಏರಿಕೆಗೆ ಮುಖ್ಯ ಕಾರಣ ಏನು ಅಂದ್ರೆ GST ನ ನೀವು ಫ್ಲಾಟ್ ಒಂದು ಮಿನಿಮಮ್ GST ಮಾಡಿ ಬಿಟ್ರೆ 18ರಿಂದ 40% ವರೆಗೆ ಇದೆ GST, 5% ಮಾಡಿ ಬಿಟ್ಬಿಡಿ ಎಲ್ಲಾ ಕಮಾಡಿಟೀಸ್ಗೂ, ಆಟೋಮೆಟಿಕ್ ಆಗಿ ಜನರದು ಬೆಲೆ ಏರಿಕೆಯಿಂದ ಜನ ಬರಳೋದು ತಪ್ಪೋಗುತ್ತೆ, ಇನ್ಕ್ಲೂಡಿಂಗ್ ಪೆಟ್ರೋಲ್ ಅಂಡ್ ಡೀಸೆಲ್. ಸರ್ಕಾರಕ್ಕೆ ಬೇಕಾದಷ್ಟು ಬೇರೆ ಬೇರೆ ಸೋರ್ಸ್ ಇದಾವೆ, ಕಲೆಕ್ಟ್ ಮಾಡಿ ಟ್ಯಾಕ್ಸ್ ಕಳ್ಳರು ಇದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಒಂದೇ ಬಿಸ್ನೆಸ್ ಗೆ 10 ಅಕೌಂಟ್ ಓಪನ್ ಮಾಡ್ಕೊಂಡು GST ನ ಮೋಸ ಮಾಡೋರು ಇದಾರೆ, ನಾವಿಲ್ಲ ಅಂತ ಹೇಳಲ್ಲ, ಮೋಸ ಮಾಡೋರು ಇದಾರೆ. ಆದ್ರೆ ಯಾರೋ ಪ್ರಾಮಾಣಿಕರು ಚಿಕ್ಕ ಪುಟ್ಟ ಬಿಸ್ನೆಸ್ ನಡೆಸೋಂಥವ್ರು, ಅವ್ರಿಗೆ ಅನ್ಯಾಯ ಆಗ್ತಾ ಇದೆ. ED, CBI, ಇನ್ಕಮ್ ಟ್ಯಾಕ್ಸ್, ಇದು 3 ಇವತ್ತು ಟೆರರಿಸ್ಟ್ ಆರ್ಗನೈಸೇಷನ್ಗಳಾಗಿದ್ದಾವೆ ಎಲ್ಲ ಉದ್ಯಮ. ನಾನು ಹೇಳ್ಬಾರ್ದು, ಐ ಆಮ್ ಸಾರಿ, ಆದ್ರೆ ಇವತ್ತು ಹೇಳೇ, ನೀವು ಚಾಲೆಂಜ್ ಏನು ಅಂತ ಕೇಳೋದಕ್ಕೆ ನಾನು ಓಪನ್ ಆಗಿದ್ದು ಹೇಳಲೇಬೇಕಾಗಿದೆ, ಬೇರೆ ದಾರಿ ಇಲ್ಲ. ಒಂದು ರೀತಿಯಲ್ಲಿ ಬಲವಂತವಾದ ವಸೂಲಿ ನೋಡ್ರಿ, ಟ್ಯಾಕ್ಸ್ ಅವ್ರು ಏನ್ ಮಾಡ್ಬೇಕು, ಅವ್ರು ಕರ್ಸ್ಬೇಕು, ಕೂತ್ಕೊಬೇಕು, ನೋಡಪ್ಪ ನಿಂದು ಬುಕ್ಸ್ ಆಫ್ ಅಕೌಂಟ್ಸ್ ಇದು, ಇಷ್ಟು ಖರ್ಚು ಮಾಡಿದ್ಯಾ, ಇಷ್ಟು ಇದಾಗಿದೆ, ಎಲ್ಲೆಲ್ಲಿ ಖರ್ಚು ಮಾಡಿದ್ಯಾ ಅಂತ ಚೆಕ್ ಮಾಡ್ಬಿಟ್ಟು ತಗೋ ಇಷ್ಟು ಕಟ್ಟಪ್ಪ ನೀನು ಹೋಗು ಅಂತ ಹೇಳಿದ್ರೆ ಅದು ಬೇರೆ ಅರ್ಥ. ನಿನ್ ಮೇಲೆ CBI ಬಿಡ್ತೀನಿ, ED ಬಿಡ್ತೀನಿ, ರೈಡ್ ಮಾಡ್ತೀನಿ, ಮನೆ ಸೀಸ್ ಮಾಡ್ತೀನಿ, ಅದು ಸೀಸ್ ಮಾಡ್ತೀನಿ, ಇದು ಸೀಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ಟೆರರಿಸಮ್ ಅಂತ.